ಸಮಾಜಶಾಸ್ತ್ರದ ಮತ್ತೊಂದು ಅಧ್ಯಾಯದ ಬಗ್ಗೆ ನಾವಿಲ್ಲಿ ಚರ್ಚೆಯನ್ನ ಮಾಡಬಹುದು. ಅಧ್ಯಾಯ 7 ಸಾಮಾಜಿಕ ಚಳುವಳಿಗಳು. ಸಾಮಾನ್ಯವಾಗಿ ಸಾಮಾಜಿಕ ಚಳುವಳಿ ಎನ್ನುವಂಥದ್ದು ಒಂದು ಬಹು ವಿಶಿಷ್ಟವಾಗಿರುವಂತ ಒಂದು ಪರಿಕಲ್ಪನೆ. ಕಾರಣ ಯಾಕೆ ವಿಶಿಷ್ಟ ಪರಿಕಲ್ಪನೆ ಅಂದ್ರೆ, ಈಗಾಗಲೇ ಸ್ಥಾಪಿತಗೊಂಡಿರುವಂತ ಸಾಮಾಜಿಕ, ರಾಜಕೀಯ, ಆರ್ಥಿಕ ವ್ಯವಸ್ಥೆಯನ್ನ ಬದಲಾಯಿಸುವಂತ ಒಂದು ಪರಿಕಲ್ಪನೆಯನ್ನ ಸಾಮಾಜಿಕ ಚಳುವಳಿ ಅಥವಾ ಚಳುವಳಿ ಎನ್ನುವಂಥದ್ದು ಪಡೆದುಕೊಂಡಿದೆ. ಆ ಮೂಲಕವಾಗಿ ಸಾಮಾಜಿಕ ಚಳುವಳಿ ಎನ್ನುವಂಥದ್ದು ಸಮಾಜದ ಒಂದು ಪ್ರಗತಿಯ ಸಂಕೇತ. ಅಂದ್ರೆ ಸಮಾಜದಲ್ಲಿನ ಎಲ್ಲ ಮಜಲುಗಳು ಅಥವಾ ಎಲ್ಲ ವಲಯಗಳು, ಎಲ್ಲ ತರದ ವ್ಯವಸ್ಥೆಗಳು ಕೂಡ ಆ ಚಳುವಳಿಕಾರರಿಗೆ ಗೊತ್ತಾಗಿದೆ. ಸೊ ಈಗಿರುವಂತ ಒಂದು ವ್ಯವಸ್ಥೆ ಎನ್ನುವಂಥದ್ದು ಜನಸಾಮಾನ್ಯರಿಗೆ ಸರಿಯಾಗಿ ದಕ್ತಾ ಇಲ್ಲ ಅಥವಾ ಸಾಮಾಜಿಕ ನ್ಯಾಯ ಎನ್ನುವಂಥದ್ದು ಸಿಗ್ತಾ ಇಲ್ಲ ಅಂತ ಗೊತ್ತಾದಾಗ ಈ ಸ್ಥಾಪಿತಗೊಂಡಿರುವಂತ ಒಂದು ವ್ಯವಸ್ಥೆಯನ್ನ ಮತ್ತೆ ಹೋಗಲಾಡಿಸಿ ಆ ಜಾಗದಲ್ಲಿ ಎಲ್ಲರಿಗೂ ಕೂಡ ಮಾನ್ಯವಾಗಬಹುದಾದಂತ ಒಂದು ವ್ಯವಸ್ಥೆಯನ್ನ ರೂಪಿಸುವಂತದ್ದು ಸಾಮಾಜಿಕ ಚಳುವಳಿ. ಹೀಗಾಗಿ ಸಾಮಾಜಿಕ ಚಳುವಳಿ ಎನ್ನುವಂಥದ್ದು ಒಂದು ವಿಶಿಷ್ಟವಾಗಿರುವಂತಹ ಒಂದು ಪರಿಕಲ್ಪನೆ ಎನ್ನುವಂಥದ್ದನ್ನು ನಾವು ತಿಳಿದುಕೊಳ್ಳಬಹುದು ಎನ್ನುವಂಥದ್ದು. ಹಾಗಾದ್ರೆ ಸಾಮಾಜಿಕ ಚಳುವಳಿ ಎಂದರೇನು ಅಂದ್ರೆ, ಇಲ್ಲಿ ಸಾಮೂಹಿಕ ಪ್ರಯತ್ನದ ಮೂಲಕ, ಅಂದ್ರೆ ಎಲ್ಲರೂ ಸಾಮೂಹಿಕವಾಗಿ ಸೇರುವಂಥದ್ದು ಮತ್ತು ಹೊಸ ಸಾಮಾಜಿಕ ವ್ಯವಸ್ಥೆಯನ್ನ ಸ್ಥಾಪಿಸುವ ಉದ್ದೇಶದಿಂದ ನಡೆಸುವಂತ ಒಂದು ಹೋರಾಟವನ್ನೇ ನಾವೇನಂತ ಕರಿತೀವಿ ಅಂದ್ರೆ ಸಾಮಾಜಿಕ ಚಳುವಳಿ. ನಿಮಗೆ ಸಾಮಾಜಿಕ ಚಳುವಳಿ ಎಂದರೇನು ಎನ್ನುವಂಥದ್ದನ್ನ ಒಂದು ಪ್ರಶ್ನೆ ಕೇಳ್ತಾರೆ. ಅವನಿಗೆ ಬರಿಬೇಕು, ಸಾಮೂಹಿಕ ಪ್ರಯತ್ನದ ಮೂಲಕ ಹೊಸ ಸಾಮಾಜಿಕ ವ್ಯವಸ್ಥೆಯನ್ನು ಸ್ಥಾಪಿಸುವ ಉದ್ದೇಶದಿಂದ ನಡೆಸುವಂತ ಒಂದು ಹೋರಾಟವನ್ನೇ ನಾವೇನಂತ ಕರಿತೀವಿ ಅಂತಂದ್ರೆ ಸಾಮಾಜಿಕ ಚಳುವಳಿ. ಆ ಸಾಮಾಜಿಕ ಚಳುವಳಿಯ ಬಗ್ಗೆ ಅನೇಕ ಸಮಾಜಶಾಸ್ತ್ರಜ್ಞರು ಅಧ್ಯಯನವನ್ನ ಮಾಡಿರ್ತಕ್ಕಂಥದ್ದು. ಅಲ್ಲಿ ವಿಶೇಷವಾಗಿ ಬ್ಲೂಮರ್ ಎನ್ನುವಂತ ಒಬ್ಬ ಖ್ಯಾತ ಸಮಾಜಶಾಸ್ತ್ರಜ್ಞ ಹೇಳ್ತಾನೆ, ಸಾಮೂಹಿಕ ಪ್ರಯತ್ನದ ಮೂಲಕ ಅಂದ್ರೆ ಸಾಕಷ್ಟು ಸಮಾಜದಲ್ಲಿನ ಜನರು ಸೇರುವಂತದ್ದು, ಹೌದು ಈ ವ್ಯವಸ್ಥೆಯ ಬಗ್ಗೆ ನಾವೆಲ್ಲ ಒಂದುಗೂಡುವಂತದ್ದು ಮತ್ತು ಹೊಸ ಸಾಮಾಜಿಕ ವ್ಯವಸ್ಥೆಯನ್ನ ಸ್ಥಾಪಿಸುವ, ಅಂದ್ರೆ ಈಗಿರುವಂತ ಒಂದು ವ್ಯವಸ್ಥೆ ಸರಿಯಾಗಿಲ್ಲ, ಇದರಿಂದ ಅನೇಕ ಜನರಿಗೆ ಅನ್ಯಾಯ ಆಗ್ತಾ ಇದೆ, ನಮ್ಮ ಗುರಿ ಉದ್ದೇಶ ಬಯಕೆಗಳು ಈಡೇರ್ತಾ ಇಲ್ಲ, ಹಾಗಾಗಿ ಹೊಸ ಸಾಮಾಜಿಕ ವ್ಯವಸ್ಥೆಯನ್ನ ಸ್ಥಾಪಿಸಬೇಕು. ಸೊ ಆ ಮೂಲಕವಾಗಿನೇ ನಡೀತಕ್ಕಂಥ ಒಂದು ಚಳುವಳಿಯನ್ನೇ ನಾವೇನಂತ ಕರಿತೀವಿ ಅಂತಂದ್ರೆ ಸಾಮಾಜಿಕ ಚಳುವಳಿ ಎಂದು ಕರೆಯುತ್ತೇವೆ. ತದನಂತರ ಇಲ್ಲಿ ಪಾಲ್ ವಿಲ್ಸನ್ ಅಂತಕ್ಕಂಥವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಸಾಮಾಜಿಕ ಪ್ರಕ್ರಮದಲ್ಲಿ ಸಾಂಸ್ಥೀಕರಣಗೊಂಡಿರುವಂತ ಒಂದು ಸಮಾಜದ ಒಂದು ಸಿಸ್ಟಮ್ ಇದೆ. ಆ ಸಿಸ್ಟಮ್ ನಲ್ಲಿ ಈಗಾಗಲೇ ಸಂಸ್ಥಾಪನೆಗೊಂಡಿರ್ತಕ್ಕಂಥ ಪರಿವರ್ತನೆ ತರಲಿಕ್ಕೆ ಮತ್ತು ಅಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ವಿರೋಧಿಸಲಿಕ್ಕೆ ಮಾಡ್ತಕ್ಕಂಥ ಒಂದು ಹೋರಾಟವನ್ನೇ ನಾವು ಏನಂತ ಕರಿತೀವಿ ಅಂದ್ರೆ ಸಾಮಾಜಿಕ ಚಳುವಳಿ. ಸೊ ಹಾಗಾದ್ರೆ MSc ರಾವ್ ಏನ್ ಹೇಳ್ತಾರೆ, ಸಾಮೂಹಿಕ ಕ್ರೋಢೀಕರಣ, ನಾವೆಲ್ಲರೂ ಕೂಡ ಒಂದೆಡೆ ಸೇರುವಂತದ್ದು, ಆ ಮೂಲಕವಾಗಿ ಒಂದು ಸಿದ್ಧಾಂತದ ಅಡಿಯಲ್ಲಿ, ಒಂದು ತಾತ್ವಿಕ ಚಿಂತನೆಯ ಅಡಿಯಲ್ಲಿ ಮತ್ತು ಸಮಾಜದ ಆಂಶಿಕ ಭಾಗ ಅಥವಾ ಸಮಾಜದ ಒಂದು ಭಾಗದಲ್ಲಿ ಒಂದು ಪರಿವರ್ತನೆ ಅಂದ್ರೆ
ಇಡೀ ಸಾಮಾಜಿಕ ವ್ಯವಸ್ಥೆ ಎನ್ನುವಂಥದ್ದು ಸರಿ ಇಲ್ಲ, ಅಥವಾ ಆ ಸಮಾಜದ ಕೆಲವು ಭಾಗಗಳು ಸರಿ ಇಲ್ಲ, ಅದನ್ನೇನಾದ್ರೂ ಮಾಡಿ ನಾವು ಹೊಸ ಒಂದು ವ್ಯವಸ್ಥೆಯನ್ನು ಸಂಸ್ಥಾಪಿಸಬೇಕು ಎನ್ನುವಂತ ದೂರದೃಷ್ಟಿಯ ಮೂಲಕ ನಡೆಸುವಂತ ಒಂದು ಹೋರಾಟವನ್ನೇ ಅಥವಾ ಒಂದು ಸಂಘಟಿತವಾಗಿರ್ತಕ್ಕಂಥ ಒಂದು ಪ್ರಯತ್ನವನ್ನೇ ನಾವೇನಂತ ಕರಿತೀವಿ ಅಂತಂದ್ರೆ ಸಾಮಾಜಿಕ ಚಳುವಳಿ. ಹೀಗಾಗಿ ಸಾಮಾಜಿಕ ಚಳುವಳಿ ಎನ್ನುವಂಥದ್ದು ಸಂಸ್ಥಾಪಿತವಾಗಿರುವಂತ ಸಾಮಾಜಿಕ, ಆರ್ಥಿಕ, ರಾಜಕೀಯ ವ್ಯವಸ್ಥೆಯನ್ನ ಹೋಗಲಾಡಿಸಿ ಹೊಸ ವ್ಯವಸ್ಥೆಯನ್ನ ಸಂಸ್ಥಾಪಿಸುವ ಒಂದು ಉದ್ದೇಶವನ್ನ ಹೊಂದಿದೆ, ಅಥವಾ ಸಾಮೂಹಿಕ ಪ್ರಯತ್ನದ ಮೂಲಕ ಹೊಸ ಸಾಮಾಜಿಕ ವ್ಯವಸ್ಥೆಯನ್ನ ಸ್ಥಾಪಿಸುವ ಉದ್ದೇಶದಿಂದ ನಡೆಸುವಂತ ಒಂದು ಹೋರಾಟವನ್ನೇ ನಾವೇನಂತ ಕರಿತೀವಿ ಅಂತಂದ್ರೆ ಸಾಮಾಜಿಕ ಚಳುವಳಿ. ಸಾಮಾಜಿಕ ಚಳುವಳಿಯ ಮೂಲಾಂಶಗಳು. ಯಾವುದೇ ಒಂದು ಚಳುವಳಿ ಅಲ್ಲಿ ಆರಂಭ ಆಗಬೇಕಾದ್ರೆ, ಆ ಚಳುವಳಿ ನಡಿಬೇಕಾದ್ರೆ ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಮೂಲಾಂಶಗಳು ಬೇಕು. ಒಂದು ಬೇಸ್ ಅಂತ ಕರಿತೀವಿ, ಒಂದು ಬುನಾದಿ, ಅದಕ್ಕೆ ಒಂದು ಪೂರ್ವ ತಯಾರಿ ಬೇಕು. ಅದನ್ನೇ ಇಲ್ಲಿ MSA ರಾವ್ ಅವರು ಒಂದು ತಮ್ಮ ಕೃತಿ ಭಾರತದಲ್ಲಿ ಸಾಮಾಜಿಕ ಚಳುವಳಿ ಒಂದು ಅಂಕದ ಪ್ರಶ್ನೆ ಕೇಳ್ತಾರೆ. ಭಾರತದಲ್ಲಿ ಸಾಮಾಜಿಕ ಚಳುವಳಿ ಎಂಬ ಗ್ರಂಥವನ್ನು ರಚಿಸಿದವರು ಯಾರು ಅಂದ್ರೆ MSA ರಾವ್, ಅಥವಾ MSA ರಾವ್ ಅವರ ಒಂದು ಗ್ರಂಥವನ್ನು ಹೆಸರಿಸಿ ಅಂತ ಕೇಳ್ತಾರೆ. ಅವ ನೀವು ಭಾರತದಲ್ಲಿ ಸಾಮಾಜಿಕ ಚಳುವಳಿ, ಈ ಗ್ರಂಥದಲ್ಲಿ ಕೆಲವು ಮೂಲಾಂಶಗಳನ್ನ ಹೇಳಿದ್ದಾರೆ. ಸಾಮಾಜಿಕ ಚಳುವಳಿ ಎಂದರೇನು ಎನ್ನುವಂಥದ್ದನ್ನ ಹೇಳುವಂಥದ್ದು. ಅದರಲ್ಲಿ ವಿಶೇಷವಾಗಿ ಸಾಮೂಹಿಕ ಮತ್ತು ವ್ಯವಸ್ಥೆಯ ಮೂಲಕವಾಗಿನೇ ಒಂದು ವ್ಯವಸ್ಥೆಯನ್ನ ಪುನಃ ಸ್ಥಾಪಿಸಿ, ಅಂದ್ರೆ ಆ ವ್ಯವಸ್ಥೆಯನ್ನು ಹೋಗಲಾಡಿಸಿ ಪುನಃ ಹೊಸದೊಂದು ವ್ಯವಸ್ಥೆಯನ್ನ ಸಂಸ್ಥಾಪಿಸಬೇಕು. ಸೊ ಆ ಹಿನ್ನೆಲೆಯಲ್ಲಿ ಬಹುಮುಖ್ಯವಾಗಿ 3 ತರದ ಮೂಲಾಂಶಗಳನ್ನ MSA ರಾವ್ ಅವರು ಹೇಳಿರುವಂತದ್ದು. ಅದರಲ್ಲಿ ಒಂದೇದು ಸಿದ್ಧಾಂತ ಅಂತ ಕರಿತೀವಿ. ಸಿದ್ಧಾಂತ ಅಂತಂದ್ರೆ ಯಾವುದೇ ಒಂದು ವಿಷಯದ ಬಗ್ಗೆ ವೈಜ್ಞಾನಿಕ ಮತ್ತು ವೈಚಾರಿಕ ದೃಷ್ಟಿಯಿಂದ ಇರುವಂತ ಒಂದು ತಾತ್ವಿಕ ತಿಳುವಳಿಕೆ ಅಂತ ಕರಿತೀವಿ. ಒಂದು ತಾತ್ವಿಕ ತಿಳುವಳಿಕೆ, ಆ ತಾತ್ವಿಕ ತಿಳುವಳಿಕೆ ಎನ್ನುವಂಥದ್ದು ಒಂದು ಸಿದ್ಧಾಂತ. ಆ ಸಿದ್ಧಾಂತಕ್ಕೆ ನಾವೆಲ್ಲರೂ ಕೂಡ ಬದ್ಧ ಆಗಬೇಕು. ಆ ಸಿದ್ಧಾಂತದ ಅಡಿಯಲ್ಲಿನೇ ಒಂದು ಚಳುವಳಿ ಆರಂಭ ಆಗಬೇಕು. ಅದನ್ನೇ ಇಲ್ಲಿ ವೈಚಾರಿಕ ಹಿನ್ನೆಲೆ ಅಂತ ಕರಿತೀವಿ ನಾವು. ಇದು ಯಾವುದೇ ತರಹದ ಒಂದು ಪೂರ್ವ ಗ್ರಹಕ್ಕೆ ಒಳಗಾಗದೆ ಒಂದು ಕ್ರಿಯಾ ಚೌಕಟ್ಟನ್ನ ರೂಪಿಸುವ ಮೂಲಕವಾಗಿನೇ ಮತ್ತು ಆ ಮೂಲಕವಾಗಿನೇ ಒಂದು ಸಹಾಯಕ ಒಂದು ಸಂಘಟನೆಯನ್ನ, ಅಂದ್ರೆ ಒಂದು ಸಿದ್ಧಾಂತದ ಅಡಿಯಲ್ಲಿ ಅವರೆಲ್ಲರೂ ಬರಬೇಕು, ಆ ಸಿದ್ಧಾಂತವನ್ನ ಅವರೆಲ್ಲರೂ ಕೂಡ ಒಪ್ಪಿಕೋಬೇಕು ಎನ್ನುವಂಥದ್ದೇ ಬಹುಮುಖ್ಯ ಉದ್ದೇಶ. ಉದಾಹರಣೆಗೆ ಈಗಿರುವಂತ ಒಂದು ವ್ಯವಸ್ಥೆ, ರಾಜಕೀಯ ವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆ, ಶೈಕ್ಷಣಿಕ ವ್ಯವಸ್ಥೆ ಅಥವಾ ಆರ್ಥಿಕ ವ್ಯವಸ್ಥೆ ಎನ್ನುವಂಥದ್ದು ಲೋಪದೋಷಗಳಿಂದ ಕೂಡಿದೆ. ಸೊ ಹಾಗಾದ್ರೆ ಆ ಲೋಪದೋಷಗಳನ್ನು ಹೋಗಲಾಡಿಸಿ ಮತ್ತೊಂದು ವ್ಯವಸ್ಥೆಯನ್ನು ರೂಪಿಸಬೇಕಾದ್ರೆ ಯಾವ ಚೌಕಟ್ಟಿನ ತಳಹದಿಯ ಮೇಲೆ, ಯಾವ ಸಿದ್ಧಾಂತದ ಅಡಿಯ ಮೇಲೆ ಎನ್ನುವಂಥದ್ದು ಬಹಳಷ್ಟು ಮುಖ್ಯ. ಮತ್ತು ನಾವು ಹೇಳುವಂತ ಒಂದು ಸಿದ್ಧಾಂತ ಅದು ಸಾಮೂಹಿಕವಾಗಿ ಆ ಸಾಮೂಹಿಕ ನಾಯಕತ್ವಕ್ಕೆ, ಒಂದು ಸಾಮೂಹಿಕ ವಿಚಾರಕ್ಕೆ ಅದು ಅನ್ವಯಗೊಂಡಿರಬೇಕು. ಅದನ್ನು ಅವರೆಲ್ಲರೂ ಕೂಡ ಆ ಒಂದು ಸಿದ್ಧಾಂತದಲ್ಲಿ ಅವರು ತಮ್ಮ ವಿಶ್ವಾಸವನ್ನ ವ್ಯಕ್ತಪಡಿಸಬೇಕು. ಹೌದು, ಈ ಸಿದ್ಧಾಂತ ಸರಿ ಇದೆ, ಇದರಲ್ಲಿ ಸಾಮಾಜಿಕ ನ್ಯಾಯ ಎನ್ನುವಂಥದ್ದು ಅಡಗಿದೆ. ಹಾಗಾಗಿ ಸಾಮಾಜಿಕ ಚಳುವಳಿಗೆ ಇದು ಬಹುಮುಖ್ಯವಾಗಿರುವಂತಹ ಒಂದು ಭಾಗ ಸಿದ್ಧಾಂತ. ಸೊ ತದನಂತರ ಸಾಮೂಹಿಕ ಕ್ರೋಢೀಕರಣ ಅಂತ ಕರಿತೀವಿ. ನಾವೆಲ್ಲರೂ ಕೂಡ ಒಂದೆಡೆ ಸೇರುವಂತದ್ದು. ಉದಾಹರಣೆಯಾಗಿ ಒಂದು ಹೊಸ ದಿಕ್ಕನ್ನ, ಒಂದು ತೀವ್ರ ಸ್ವರೂಪ,
ಒಂದು ಮಾರ್ಗ ಆಸಾಂಸ್ಥಿಕ ಮಾರ್ಗ ಅಥವಾ ಸ್ವಯಂ ಪ್ರೇರಿತ, ಅಹಿಂಸಾತ್ಮಕ, ಸಾಂಸ್ಥಿಕ, ಸೀಮಿತವಾಗಿ ಕೂಡ ಇರಬಹುದು. ಕೆಲವು ಸಲ ಸಾಮೂಹಿಕ ಕ್ರೋಢೀಕರಣ ಎನ್ನುವಂಥದ್ದು ಅಹಿಂಸೆಯ ಕಾರಣ ಅಥವಾ ಅಹಿಂಸೆಯ ಚೌಕಟ್ಟನ್ನು ಹೊಂದಿರಬಹುದು. ಕೆಲವು ಸಲ ಹಿಂಸೆಯ ಚೌಕಟ್ಟನ್ನು ಕೂಡ ಅಲ್ಲಿ ಹೊಂದಿರಬಹುದು. ಹಾಗೆಯೇ ಒಂದು ಸ್ವಯಂ ಪ್ರೇರಿತವಾಗಿ ಕೂಡ ಬರಬಹುದು, ಅಥವಾ ಯಾವುದೋ ಒಂದು ವೈಚಾರಿಕ ಹಿನ್ನೆಲೆಯಲ್ಲಿ ಆ ರೀತಿಯಾಗಿ ಅವರನ್ನೆಲ್ಲ ಒಂದುಗೂಡಿಸುವ ಒಬ್ಬ ನಾಯಕನ ಮೂಲಕವಾಗಿಯೂ ಕೂಡ ಅಲ್ಲಿ ಒಂದುಗೂಡಬಹುದು. ಒಟ್ಟಾರೆಯಾಗಿ ಅಲ್ಲಿ ಸಾಮೂಹಿಕವಾಗಿ ಎಲ್ಲರೂ ಕೂಡ ಸೇರುವಂಥದ್ದು. ಸೊ ಆ ಮೂಲಕ ಅಲ್ಲಿ ಚಳುವಳಿ ಎನ್ನುವಂಥದ್ದು ಅನಿವಾರ್ಯ. ಹೀಗಾಗಿ ಮೊದಲನೇದಾಗಿ ಒಂದು ಸಿದ್ಧಾಂತದ ಚೌಕಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಗ್ಗೂಡಬೇಕು. ಆ ಮೂಲಕವಾಗಿ ಒಂದೆಡೆ ಸೇರುವಂಥದ್ದು, ಸಾಮೂಹಿಕವಾಗಿ ನಾವು ಕ್ರೋಢೀಕೃತವಾಗಬೇಕು, ಕ್ರೋಢೀಕರಣಗೊಳ್ಳಬೇಕು, ಒಂದು ಸಂಘಟನೆ ಎನ್ನುವಂಥದ್ದು ಬೇಕು. ನೆಕ್ಸ್ಟ್ ನಾಯಕತ್ವ ಮತ್ತು ಸಂಘಟನೆ. ಇಲ್ಲಿ ನಾಯಕತ್ವ ಒಂದು ಸಾಮಾಜಿಕ ಚಳುವಳಿ ಯಾಕೆ ಬಹಳಷ್ಟು ಚಳುವಳಿಗಳು ವೈಫಲ್ಯ ಆಗ್ತಾವಂತಂದ್ರೆ ಅಲ್ಲಿ ಸಮರ್ಥವಾಗಿರ್ತಕ್ಕಂಥ ಒಂದು ನಾಯಕತ್ವ, ಆಕರ್ಷಕವಾಗಿರ್ತಕ್ಕಂಥ ಒಂದು ನಾಯಕತ್ವ ಬೇಕು. ಅದೆಷ್ಟೋ ನಾಯಕರಲ್ಲಿ ಇಲ್ಲದೆ ಇರುವ ಕಾರಣಕ್ಕಾಗಿನೇ ಇಲ್ಲಿ ಸಾಮೂಹಿಕ ನಾಯಕತ್ವ ಎನ್ನುವಂಥದ್ದು ಒಂದು ಆಕರ್ಷಿತ ವ್ಯಕ್ತಿತ್ವ ಅಥವಾ ಚುನಾಯಿತನೂ ಕೂಡ ಇರಬಹುದು. ಉದಾಹರಣೆಗೆ ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ನಾವು ಮಹಾತ್ಮ ಗಾಂಧಿಯವರ ನಾಯಕತ್ವದಲ್ಲಿ ಅವರ ಒಂದು ನಾಯಕತ್ವಕ್ಕೆ ನಾವೆಲ್ಲರೂ ಕೂಡ ಒಂದು ಆಕರ್ಷಿತರಾಗಿದ್ವಿ. ಅವರು ಅನುಸರಿಸುವಂತ ಜೀವನ ಪದ್ಧತಿ, ಅವರಿಗಿರ್ತಕ್ಕಂಥ ಸಮಾಜದ ಕಾಳಜಿ, ಅವರಿಗಿರ್ತಕ್ಕಂಥ ಸಾಮಾನ್ಯ ಜನರಿಗೆ ಹೊಂದಿರತಕ್ಕಂಥ ಒಂದು ಪ್ರಜ್ಞೆ. ಸೊ ಹೀಗಾಗಿ ಅವರು ಆ ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ಮಹಿಳೆಯರನ್ನ, ದೀನ ದಲಿತರನ್ನ, ಬಡವರನ್ನ ಒಂದೆಡೆ ಸೇರಿಸುವಂತ ಅವ್ರ ಮಾತಿಗೆ ಅನೇಕ ಜನರು ಒಂದು ಸೇರ್ತಾ ಇದ್ರು. ಸೊ ಅದು ಆ ನಾಯಕತ್ವದ ಒಳಗಡೆ ಯಾವುದೇ ತರಹದ ಒಂದು ಪೂರ್ವಗ್ರಹ ಪೀಡಿತತನವಾಗಲಿ, ಲಾಭದ ದೃಷ್ಟಿಯಾಗಲಿ ಅಥವಾ ಮೋಸ ಮಾಡಬೇಕು ಎನ್ನುವಂತ ಯಾವುದೇ ಸಂಕುಚಿತ ಮನೋಭಾವನೆಗಳು ಇರಲಿಲ್ಲ. ಒಟ್ಟಾರೆಯಾಗಿ ನಾವು ಗುಲಾಮಗಿರಿಯಿಂದ ಆಚೆ ಬಂದು ನಮ್ಮ ದೇಶಕ್ಕೆ ನಮ್ಮದೇ ಆಗಿರ್ತಕ್ಕಂಥ ಒಂದು ಸ್ವತಂತ್ರವಾಗಿರ್ತಕ್ಕಂಥ ಆಡಳಿತ ಇರಬೇಕು ಮತ್ತು ಆ ಆಡಳಿತ ವ್ಯವಸ್ಥೆಯಲ್ಲಿ ಸಮಾಜದ ಪ್ರತಿಯೊಬ್ಬ ಅಂದ್ರೆ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಸಾಮಾಜಿಕ ಸೌಲಭ್ಯಗಳು, ವಿಶೇಷವಾಗಿ ಒಂದು ಮೂಲ ಸೌಕರ್ಯಗಳು ಎಲ್ಲಾ ವ್ಯಕ್ತಿಗಳಿಗೆ ದಕ್ಕಬೇಕು. ಆದ್ರೆ ಆಡಳಿತ ನಮ್ಮ ಕೈಯಲ್ಲಿರಬೇಕು, ನಮ್ಮ ದೇಶದ ಆಡಳಿತ ನಮ್ಮಲ್ಲಿ ಕೈಯಲ್ಲಿ ಬರಬೇಕು ಎನ್ನುವ ಕಾರಣಕ್ಕಾಗಿ ಅವರು ಹಗಲಿರುಳು ಒಂದು ಸಂಘಟನೆಯನ್ನ ಮಾಡಿದ್ರು. ಅದು ನಾಯಕತ್ವ. ಹಾಗೇನೆ ಡಾಕ್ಟರ್ B.R. ಅಂಬೇಡ್ಕರ್ ಅವರು ಶೋಷಿತ ಸಮೂಹಗಳಿಗೆ ಒಂದು ಸಾಮಾಜಿಕ ನ್ಯಾಯವನ್ನ ಕೊಡಿಸುವ ಕಾರಣಕ್ಕಾಗಿ ಒಂದು ಆಕರ್ಷಕವಾಗಿರ್ತಕ್ಕಂಥ ಒಂದು ನಾಯಕತ್ವವನ್ನು ಕಟ್ಟಿಕೊಂಡು ಆ ಮೂಲಕವಾಗಿ ಅವರ ನಿರಂತರವಾಗಿರ್ತಕ್ಕಂಥ ಓದು, ಬರಹ ಮತ್ತು ಅವ್ರು ಮಾಡ್ತಕ್ಕಂಥ ಒಂದು ಹೋರಾಟದ ಫಲವಾಗಿನೇ ಒಂದು ನಾಯಕತ್ವ. ಸೊ ಮೂಲಕವಾಗಿನೇ ಒಂದು ಸಂಘಟನೆ. ಆ ನಾಯಕ ಎನ್ನುವಂಥವನು ಎಲ್ಲರನ್ನು ಒಂದೆಡೆ ಸೇರಿಸಿ ಅಲ್ಲಿ ಒಂದು ಸಂಘಟನೆಯನ್ನ ಮಾಡ್ತಾನೆ. ಅಂದ್ರೆ ಸಂಘಟನೆ ಅಂತಂದ್ರೆ ವಿವಿಧ ವ್ಯಕ್ತಿಗಳು ಅಲ್ಲಿ ಒಂದೆಡೆ ಸೇರುವಂಥದ್ದು ಮತ್ತು ವಿವಿಧ ವ್ಯಕ್ತಿಗಳ ಮಧ್ಯೆ ಒಂದು ಸಂಯೋಜನೆ ಇರ್ತಕ್ಕಂಥದ್ದು. ಯಾವ ಕಾರಣಕ್ಕಾಗಿ ಯಾವ ಸಂದರ್ಭದಲ್ಲಿ ಹೇಗೆ ನಾವು ಹೊರಹೊಮ್ಮಬೇಕು, ನಮ್ಮ ಚಳುವಳಿ ಯಾವ ರೀತಿಯಾಗಿ ಇರಬೇಕು ಎನ್ನುವಂತ ಇತ್ಯಾದಿ ಹಲವಾರು ಅಂಶಗಳನ್ನ ಇಟ್ಟುಕೊಂಡು ಅಲ್ಲಿ ಒಂದು ಸಂಘಟನೆ ನಡೀತಕ್ಕಂಥದ್ದು. ಹೀಗಾಗಿ ಒಂದು ಚಳುವಳಿ ಯಶಸ್ವಿ ಆಗ್ಬೇಕಾದ್ರೆ ಅಥವಾ ಅದು ಸಾಮಾಜಿಕ ಚಳುವಳಿ ಅಂತ ಅನ್ಸ್ಕೋಬೇಕಾದ್ರೆ ಬಹುಮುಖ್ಯವಾಗಿ ಒಂದು ಸಿದ್ಧಾಂತ, ಒಂದು ಸಾಮೂಹಿಕ ಕ್ರೋಢೀಕರಣ ಮತ್ತು ನಾಯಕತ್ವ ಮತ್ತು ಸಂಘಟನೆ ಎನ್ನುವಂಥದ್ದು ಬೇಕೇ ಬೇಕು. ನಿಮಗೆ ಇಲ್ಲದೆ ಇದ್ರೆ ಅದನ್ನು ನಾವು ಸಾಮಾಜಿಕ ಚಳುವಳಿ ಅನ್ನಕ್ಕೆ ಬರೋದೇ ಇಲ್ಲ. ಇವಿದ್ರೇನೆ ಅದು ಅದಕ್ಕಾಗಿ ಇಲ್ಲಿ ಮೂಲಾಂಶಗಳು ಅಂತ ಕರಿತೀವಿ ನಾವು. ಆ ಮೂಲಾಂಶಗಳು ಬಹಳಷ್ಟು ಮುಖ್ಯ ಎನ್ನುವಂಥದ್ದನ್ನ ಇಲ್ಲಿ ನಾವು ಕಾಣುವಂಥದ್ದು. ಸೊ ಹಾಗಾದ್ರೆ ಇಲ್ಲಿ ಸಾಮಾಜಿಕ ಚಳುವಳಿ ಎನ್ನುವಂಥದ್ದು
ಯಾವ ಯಾವ ಮೂಲಾಂಶಗಳನ್ನ ಒಳಗೊಂಡಿದೆ ಎನ್ನುವಂಥದ್ದು ಕೂಡ ಇಲ್ಲಿ ಮುಖ್ಯ. ಇಲ್ಲಿ ಉದಾಹರಣೆಯಾಗಿ ಒಂದು ನಾಯಕತ್ವದ ಸಂಘಟನೆ, ಸಿದ್ಧಾಂತ, ಒಂದು ಸಾಮೂಹಿಕ ಕ್ರೋಢೀಕರಣದ ಜೊತೆಗೆ ಇಲ್ಲಿ ಕೆಲವು ಸಲ ಮೌಲ್ಯಗಳು ಬಹಳಷ್ಟು ಮುಖ್ಯ. ಮಾನವೀಯ ಮೌಲ್ಯಗಳು, ಆ ಮೌಲ್ಯಗಳ ಜೊತೆಗೆ ಒಂದು ಸಂಸ್ಕೃತಿ ಮತ್ತು ವಿಷಯ, ಒಂದು ನಿಷ್ಠತೆ. ಯಾವ ವಿಷಯದ ಬಗ್ಗೆ ನಾವು ಹೋರಾಟವನ್ನ ಮಾಡ್ತಾ ಇದ್ದೀವಿ, ಯಾವ ವಿಷಯದ ಬಗ್ಗೆ ನಾವು ಚಳುವಳಿಯನ್ನ ಮಾಡ್ತಾ ಇದ್ದೀವಿ, ಮತ್ತು ಆದರ್ಶ. ಬಹಳಷ್ಟು ನಮಗೆ ಆದರ್ಶಗಳು ಮುಖ್ಯ. ಆ ಆದರ್ಶಗಳ ಮೂಲಕವಾಗಿನೇ ನಾವು ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಅಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದೀವಿ. ಮತ್ತು ಅನನ್ಯತೆ, ಸಬಲೀಕರಣ, ಇವೆಲ್ಲವೂ ಕೂಡ ಇಲ್ಲಿ ಬಾಟಕ್ ಎನ್ನುವಂಥವ್ರು ತಿಳಿಸ್ಕೊಡ್ತಾರೆ. ಇದರ ಆಚೆ ಕೆಲವು ಒಂದು ನಿಷ್ಠತೆ ಎನ್ನುವಂಥದ್ದು ಬಹಳಷ್ಟು ಮುಖ್ಯ. ಒಂದು ವಿಷಯ ನಿಷ್ಠತೆ, ಯಾವುದೋ ಒಂದು ವಿಷಯದ ಬಗ್ಗೆ ಒಂದು ನಿಷ್ಠೆ ಇರಬೇಕು. ಸುಮ್ಮನೆ ಚಳುವಳಿ ಅಲ್ಲ. ಒಂದು ವಿಷಯವನ್ನ ನಾವು ತೆಗೆದುಕೊಂಡಾಗ ಅಲ್ಲಿ ನಿಷ್ಠರಾಗಿರಬೇಕು. ಮತ್ತು ಆದರ್ಶವಾದ ಎನ್ನುವಂಥದ್ದು ಬಹಳಷ್ಟು ಮುಖ್ಯ. ಒಂದು ಆದರ್ಶ ಮನೋಭಾವನೆಯನ್ನು ಇಟ್ಕೋಬೇಕು. ಹೌದು, ಈ ನಿಟ್ಟಿನಲ್ಲಿ ನಾವು ಹೋರಾಟವನ್ನ ಮಾಡಿದ್ರೆ ಇದರಿಂದ ಅನೇಕ ಜನರಿಗೆ ಅನುಕೂಲವಾಗುತ್ತದೆ, ಪ್ರಯೋಜನವಾಗುತ್ತದೆ ಎನ್ನುವಂಥದ್ದು ಬಹಳಷ್ಟು ಮುಖ್ಯ. ಹಾಗೆಯೇ ಇಲ್ಲಿ ಸಾಮೂಹಿಕ ಕ್ರೋಢೀಕರಣ ಎನ್ನುವಂಥದ್ದು ಒಂದು ಅನನ್ಯತೆಯನ್ನ ನಿರ್ಮಿಸ್ತಕ್ಕಂಥ ಒಂದು ಪ್ರಕ್ರಿಯೆ. ಅಂದ್ರೆ ಒಂದು ಐಡೆಂಟಿಟಿ, ಆ ಅನನ್ಯತೆ ಎನ್ನುವಂಥದ್ದು ಬಹಳಷ್ಟು ಮುಖ್ಯ ಎನ್ನುವಂಥದ್ದು. ಹೀಗಾಗಿ ಇವು ಜೊತೆಗೆ ಅಂದ್ರೆ ಇಲ್ಲಿ ಸಿದ್ಧಾಂತ, ಸಾಮೂಹಿಕ ಕ್ರೋಢೀಕರಣ, ನಾಯಕತ್ವ ಮತ್ತು ಸಂಘಟನೆ ಜೊತೆಗೆ ಕೆಲವು ಮೌಲ್ಯಗಳು, ಕೆಲವು ನೈತಿಕತೆಗಳು, ಕೆಲವು ಅನನ್ಯತೆಗಳು, ಕೆಲವು ಪೂರ್ವಭಾವಿಯಾಗಿರ್ತಕ್ಕಂಥ ಕೆಲವು ವಿಷಯಗಳು ಮತ್ತು ಆದರ್ಶವಾದ ಎನ್ನುವಂಥದ್ದು ಇರಬೇಕು ಆ ಚಳುವಳಿ. ಸೊ ಅಂತ ಚಳುವಳಿ ಹೆಚ್ಚು ಸಫಲ ಆಗಲಿಕ್ಕೆ ಸಾಧ್ಯತೆ ಇದೆ ಎನ್ನುವಂಥದ್ದನ್ನು ನಾವಿಲ್ಲಿ ನೋಡ್ತಕ್ಕಂಥದ್ದು. ಸೊ ಹಾಗಾಗಿ ಇಲ್ಲಿ ಸಾಮಾಜಿಕ ಚಳುವಳಿಯಾಗಿ ಸ್ವತಂತ್ರ ಹೋರಾಟ ಅಂತ ಕರಿತೀವಿ ನಾವು. ಕಾರಣ ಯಾಕೆ ಅಂತಂದ್ರೆ ಸಾಮಾಜಿಕ ಚಳುವಳಿ ಅಂತ ಯಾಕೆ ಕರಿತೀವಿ ಅಂತಂದ್ರೆ ಅಲ್ಲಿ ಅನೇಕ ಸಮಾಜದಲ್ಲಿರ್ತಕ್ಕಂಥ ಗರಿಷ್ಠ ಮಟ್ಟದ ವ್ಯಕ್ತಿಗಳು, ಅಂದ್ರೆ ಸಾಮಾನ್ಯವಾಗಿ ಎಲ್ಲಾ ಜನರು ಕೂಡ, ಎಲ್ಲಾ ವರ್ಗದ, ಎಲ್ಲಾ ಜಾತಿಯ, ಎಲ್ಲಾ ಧರ್ಮದ, ಎಲ್ಲಾ ತರದ ಸಂಸ್ಕೃತಿಯನ್ನ ಒಳಗೊಂಡಿರ್ತಕ್ಕಂಥವ್ರು ಅಲ್ಲಿ ಒಂದು ಸಾಮೂಹಿಕ ಕ್ರೋಢೀಕರಣ, ಅಲ್ಲಿ ಒಂದು ಸಿದ್ಧಾಂತ ಎನ್ನುವಂಥದ್ದು, ಹಾಗೇನೆ ಒಬ್ಬ ನಾಯಕತ್ವನ ಮೇರೆಗೆ, ಆತನ ಸಲಹೆ ಮೇರೆಗೆ ಒಂದು ಚರ್ಚೆ ಮಾಡುವಂಥದ್ದು, ಅಲ್ಲಿ ನಿರ್ಣಯ ತೆಗೆದುಕೊಳ್ತಕ್ಕಂಥದ್ದು, ಆ ಮೂಲಕವಾಗಿನೇ ಇಲ್ಲಿ ಹೋರಾಟ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ಕಾಣುವಂಥದ್ದು. ಸೊ ಹೀಗಾಗಿ ಇಲ್ಲಿ ಸ್ವಾತಂತ್ರ್ಯ ಚಳುವಳಿ ಎನ್ನುವಂಥದ್ದು ತನ್ನೆಲ್ಲ ಒಂದು ಹೋರಾಟದ ಮೂಲಕ ಒಂದು ಅನೇಕ ಸಲ ಒಂದು ಉಗ್ರ ಹೋರಾಟವನ್ನು ಕಾಣ್ತೀವಿ ನಾವು ಸ್ವಾತಂತ್ರ್ಯ ಚಳುವಳಿ. ಅಂದ್ರೆ ಏನಾದ್ರೂ ಮಾಡಿ ನಾವು ಬ್ರಿಟಿಷರಿಂದ ಮುಕ್ತಿ ಹೊಂದಬೇಕು, ನಮ್ಮ ಆಡಳಿತ ನಮ್ಮ ಕೈಯಲ್ಲಿ ಇರಬೇಕು, ಇದು ನಮ್ಮ ದೇಶ. ಸೊ ಹಾಗಾಗಿ ಒಂದು ಉಗ್ರ ಹೋರಾಟದಲ್ಲಿ ಅನೇಕ ಜನ ಬಲಿದಾನ ಕೊಟ್ಟಿರ್ತಕ್ಕಂಥದ್ದು, ಅಂದ್ರೆ ಅವ್ರು ಬಲಿದಾನ ಆಗಿರ್ತಕ್ಕಂಥದ್ದು. ಹಾಗೇನೆ ಅನೇಕ ತನ್ನ ಆಸ್ತಿ ಪಾಸ್ತಿ ನಷ್ಟವನ್ನು ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆಯು ಕೂಡ ಇಲ್ಲಿ ಕಾಣುವಂಥದ್ದು. ಆ ಮೂಲಕವಾಗಿನೇ ಇಲ್ಲಿ ಭಾರತ ಸ್ವತಂತ್ರ ಹೋರಾಟವನ್ನ ಒಂದು ಬಿಪಿನ್ ಚಂದ್ರರವರು ವಿಶ್ಲೇಷಣೆಯ ಸಂದರ್ಭದಲ್ಲಿ ಇದನ್ನ ಒಂದು ಸಾಮಾಜಿಕ ಚಳುವಳಿ ಅಂತ ಕರೀತಾರೆ. ಅದ್ರ ಜೊತೆಗೆ ಒಂದು ಸಮರ್ಪಣಾ ಮನೋಭಾವ ಬಹುಮುಖ್ಯ ಒಂದು ಚಳವಳಿಗೆ. ಅಂದ್ರೆ ಆ ಒಂದು ಹೋರಾಟದಲ್ಲಿ ನಾನು ಇರಬಹುದು, ಇಲ್ಲದೇ ಇರಬಹುದು, ಆದ್ರೆ ಹೋರಾಟಕ್ಕಾಗಿಯೇ ನಾನು ನನ್ನ ಪ್ರಾಣವನ್ನೂ ಕೂಡ ನಾನು ಕೊಡ್ಲಿಕ್ಕೆ ತಯಾರಾಗಿರಬೇಕು ಎನ್ನುವಂತ ಒಂದು ಬಲವಾದ ಒಂದು ನಂಬಿಕೆ ಜೊತೆಗೆ ಕೃಷಿಕರು, ಭೂಮಾಲೀಕರ ಹೋರಾಟವನ್ನ ಇದು ಒಳಗೊಂಡಿತ್ತು. ಅಂದ್ರೆ ಕೃಷಿಕರು, ಭೂಮಾಲೀಕರು ಮತ್ತು ಆ ರೈತಾಪಿ ಒಂದು ಕೃಷಿ ಕಾರ್ಮಿಕರು, ಎಲ್ಲಾ ತರದ ವರ್ಗದ ಜನರನ್ನೂ ಕೂಡ ಇದು ಒಳಗೊಂಡಿತ್ತು. ಆ ಕಾರಣಕ್ಕಾಗಿನೇ ಸ್ವತಂತ್ರ ಚಳುವಳಿ ಹೋರಾಟ ಎನ್ನುವಂಥದ್ದು ಸಾಮಾಜಿಕ ಚಳುವಳಿ. ಕೇವಲ ಒಂದು ಬಣ ಅಥವಾ ಒಂದು ವರ್ಗ ಅಥವಾ ಕೇವಲ ಕೃಷಿಕರು ಮಾತ್ರ ಇರದೆ, ಭೂಮಾಲೀಕರು ಮಾತ್ರ ಇರದೆ, ಕೃಷಿ ಕಾರ್ಮಿಕರು ಮಾತ್ರ ಇರದೆ, ಆದ್ರೆ ಅಲ್ಲಿ ಬದಲಾಗಿ
ಕೃಷಿಕರು, ಕೃಷಿ ಕಾರ್ಮಿಕರು, ಜನಸಾಮಾನ್ಯರು, ಅನೇಕ ವೃತ್ತಿಗಳನ್ನು ಕೈಗೊಳ್ತಕ್ಕಂಥವ್ರು, ಭೂಮಾಲೀಕರು ಎಲ್ಲೆಡೆ ಒಂದೆಡೆ ಅವರೆಲ್ಲರೂ ಕೂಡ ಕ್ರೋಢೀಕರಣಗೊಂಡಿದ್ರು. ಆ ಕ್ರೋಢೀಕರಣಗೊಳ್ಳುವ ಮೂಲಕವಾಗಿಯೇ ಒಂದು ಸಮರ್ಪಣ ಮನೋಭಾವದಿಂದ ಒಂದು ಆದರ್ಶ ಸಿದ್ಧಾಂತಗಳನ್ನು ಇಟ್ಟುಕೊಂಡು ಅಲ್ಲಿ ಹೋರಾಟವನ್ನ ಮಾಡಿರ್ತಕ್ಕಂಥದ್ದನ್ನ ನಾವು ಕಾಣುವಂಥದ್ದು. ಸೊ ಇದರಲ್ಲಿ ಕದನ ವಿರಾಮ ಹೋರಾಟ ಮತ್ತು ಜನಸಾಮಾನ್ಯರ ಕಾನೂನೇತರ ಹೋರಾಟ, ಕಾನೂನಿನ ಪರದಿ ಒಳಗಿನ ಹೋರಾಟ ಎನ್ನುವಂಥದ್ದನ್ನ ಕಾಣ್ತೀವಿ. ಅಂದ್ರೆ ಇದರ ಅರ್ಥ ಏನಂತಂದ್ರೆ ಒಂದು ಸ್ವಾತಂತ್ರ್ಯ ಚಳವಳಿ ಒಂದು ಕದನ ವಿರಾಮ, ಅಂದ್ರೆ ಅದಕ್ಕೆ ವಿರಾಮವನ್ನು ಕೊಟ್ಟು ಮತ್ತೆ ಚಳವಳಿ ಮಾಡ್ತಕ್ಕಂಥ, ಮತ್ತೆ ಸೇರ್ತಕ್ಕಂಥದ್ದು, ಸಂಘಟನೆ ಮಾಡ್ತಕ್ಕಂಥದ್ದು, ಆ ಮೂಲಕವಾಗಿ ಒಂದು ಅಹಿಂಸಾತ್ಮಕವಾಗಿ ಕೂಡ ಹೋರಾಟ, ಜೊತೆಗೆ ಒಂದು ಕಾನೂನೇತರ ಹೋರಾಟ, ಕಾನೂನು ಚೌಕಟ್ಟಿನ ಅಡಿಯಲ್ಲಿ ಹೋರಾಟ ಮಾಡೋದು ಒಂದೇ ವಿಷಯ. ಉದಾಹರಣೆಗೆ ತಾತ್ವಿಕ ಸಿದ್ಧಾಂತದ ಮೂಲಕವಾಗಿಯೇ ಅಲ್ಲಿ ಬ್ರಿಟಿಷರ ಮುಂದೆ ನಮ್ಮ ಸಿದ್ಧಾಂತವನ್ನು ಮಂಡಿಸುವಂಥದ್ದು. ಇದು ಕಾನೂನಿನ ಮೂಲಕ ಕಾನೂನೇತರ ಹೋರಾಟ. ಹೊರಗಡೆನೂ ಕೂಡ ಇಲ್ಲಿ ಸಂಘಟನೆ ಸೇರಿ ಉಪವಾಸ ಸತ್ಯಾಗ್ರಹ ಮಾಡ್ತಕ್ಕಂಥದ್ದು, ಹಾಗೆಯೇ ಬ್ರಿಟಿಷರ ವಿರುದ್ಧ ದಂಗೆ ಏಳುವಂಥದ್ದು, ಅವರಿಗೆ ಅಸಹಕಾರ ನೀಡುವಂಥದ್ದು, ಹೀಗೆ ಅನೇಕ ತರದ ಒಂದು ಹೋರಾಟಗಳನ್ನ ನಾವು ಕಾಣ್ತಿದ್ವಿ. ಅದಕ್ಕಾಗಿ ಇಲ್ಲಿ ಸಾಮಾಜಿಕ ಚಳುವಳಿ ಅಂತ ಕರಿತೀವಿ ಸ್ವತಂತ್ರ ಹೋರಾಟವನ್ನು. ನೆಕ್ಸ್ಟ್ ಆಂಟೋನಿ ಗ್ರಾಮ್ಸಿ ಅವರು ಈ ಒಂದು ಹೋರಾಟವನ್ನ, ಭಾರತ ಸ್ವತಂತ್ರ ಹೋರಾಟದಲ್ಲಿ 3 ರೀತಿಯ ಹೋರಾಟದ ಒಂದು ಅಂಶಗಳನ್ನ ಅವರಲ್ಲಿ ಗುರುತಿಸ್ತಾರೆ ಎನ್ನುವಂಥದ್ದು. ಅಲ್ಲಿ ಬಹುಮುಖ್ಯವಾಗಿ ಹೋರಾಟದ ಕದನ, ಎರಡನೇದಾಗಿ ಖಚಿತತೆ ಅಥವಾ ಖಚಿತ ನಿಲುವು ತೆಗೆದುಕೊಳ್ಳುವಿಕೆ, ಮೂರನೇದು ಭೂಗತ ಹೋರಾಟ. ಈ ಪ್ರಕಾರವಾಗಿ ಆಂಟೋನಿ ಗ್ರಾಮ್ಸಿ ಅವರು ಒಂದು ಸ್ವತಂತ್ರ ಹೋರಾಟವನ್ನ ಈ ರೀತಿಯಾಗಿ ಹೇಳುವಂಥದ್ದು. ಉದಾಹರಣೆಯಾಗಿ ಹೋರಾಟದ ಕದನ ಅಂತ ಕರೆದು ಇಲ್ಲಿ ಮುಷ್ಕರವನ್ನ ಮಾಡುವಂಥದ್ದು. ಅನೇಕ ಅಸಂಖ್ಯಾತ ಜನರು ಸೇರಿ ಅಲ್ಲಿ ಬ್ರಿಟಿಷರ ವಿರುದ್ಧ ಒಂದು ಮುಷ್ಕರವನ್ನ ಮಾಡ್ತಕ್ಕಂಥದ್ದು. ಅವರಿಗೆ ಅಸಹಕಾರ, ಅಲ್ಲಿ ಯಾವುದೇ ತರದ ಒಂದು ಅಹಿತಕರ ಘಟನೆ ನಡೆದೇ ಇದ್ರೂ ಕೂಡ ಅಲ್ಲಿ ಮುಷ್ಕರ, ಕೆಲವು ಸಲ ಅನೇಕ ತರದ ಗಲಾಟೆಗಳು ಕೂಡ ಅಲ್ಲಿ ಸಂಭವಿಸಬಹುದು. ಸೊ ಹಾಗಾಗಿ ಇಲ್ಲಿ ಮುಷ್ಕರ ನಡೀತಕ್ಕಂಥದ್ದು. ಎರಡನೇದಾಗಿ ಖಚಿತ ನಿಲುವು ತೆಗೆದುಕೊಳ್ಳುವಿಕೆಯಲ್ಲಿ ಅಸಹಕಾರ ಚಳುವಳಿ, ಮಹಾತ್ಮ ಗಾಂಧಿ ಅವರು ಹುಟ್ಟಾಕಿರ್ತಕ್ಕಂಥ ಒಂದು ಅಸಹಕಾರ ಚಳುವಳಿ. ಸೊ ಇಲ್ಲಿ 2 ತರದ ಅನುಕೂಲ ಏನಂತಂದ್ರೆ ಅಸಹಕಾರ, ಒಂದು ವಿದೇಶಿ ವಸ್ತುಗಳನ್ನ ಬಹಿಷ್ಕಾರ ಮಾಡ್ತಕ್ಕಂಥದ್ದು ಮತ್ತು ಬ್ರಿಟಿಷರ ಆಡಳಿತಕ್ಕೆ ನಾವು ಸಹಕಾರ ನೀಡದೇ ಇರತಕ್ಕಂಥ ಒಂದು ಚಳುವಳಿಯಲ್ಲಿ ಅಸಹಕಾರ ಚಳುವಳಿ ಅಂತ ಕರಿತೀವಿ. ಸೊ ಇದು ಖಚಿತವಾಗಿ ನಿಲುವು ತೆಗೆದುಕೊಳ್ಳುವಿಕೆಗೆ ಒಂದು ಬಹಳ ದೊಡ್ಡ ಉದಾಹರಣೆ ಎನ್ನುವಂಥದ್ದು. ನೆಕ್ಸ್ಟ್ ಇಲ್ಲಿ ಭೂಗತ ಹೋರಾಟ, ಒಂದು ಬಣ ಇಲ್ಲಿ ಸಾಮಾನ್ಯವಾಗಿ ಶಸ್ತ್ರಾಸ್ತ್ರ ತರಬೇತಿಯನ್ನು ಪಡೆದು ಬ್ರಿಟಿಷರೊಂದಿಗೆ ಸಾಧ್ಯವಾದರೆ ಯುದ್ಧವನ್ನು ಕೂಡ ನಾವು ಮಾಡಲಿಕ್ಕೆ ತಯಾರಿದ್ದೀವಿ. ಒಟ್ಟಾರೆಯಾಗಿ ನಮ್ಮ ದೇಶಕ್ಕೆ ನನಗೆ ಸ್ವಾತಂತ್ರ್ಯ ಬೇಕೇ ಬೇಕು ಎನ್ನುವಂಥದ್ದನ್ನ ಇಲ್ಲಿ ಭೂಗತವಾಗಿ ಹೋರಾಟ ಮಾಡ್ತಕ್ಕಂಥದ್ದು. ಹೀಗಾಗಿ ಆಂಟೋನಿ ಗ್ರಾಮ್ಸಿ ಅವರ ದೃಷ್ಟಿಯಲ್ಲಿ ಆ ಸ್ವಾತಂತ್ರ್ಯ ಹೋರಾಟ ಎನ್ನುವಂಥದ್ದು 3 ತರದ ವಲಯಗಳನ್ನು ನಾವು ಕಾಣ್ತಿದ್ದೀವಿ. ಇಲ್ಲಿ ಒಂದೇದು ಮುಷ್ಕರವನ್ನ ಹೂಡುವ ಮೂಲಕವಾಗಿನೇ ಬ್ರಿಟಿಷರನ್ನ ನಾವು ತಮ್ಮ ನಾಡಿಗೆ ಕಳಿಸುವಂಥದ್ದು. ಇದು ನಮ್ಮ ಭೂಮಿ, ನಮ್ಮ ಹಕ್ಕು, ಇದು ನಮ್ಮ ಒಂದು ಸಂಸ್ಕೃತಿ ಹಿನ್ನೆಲೆಯಲ್ಲಿ ಇಲ್ಲಿ ವಾರಸ್ದಾರರು ನಾವು, ಇಲ್ಲಿನ ಎಲ್ಲ ನೆಲ ಜಲ ಎಲ್ಲ ಕೂಡ ನಮಗೆ ಸೇರಿದ್ದು. ಆ ದೃಷ್ಟಿಯಲ್ಲಿ ಖಚಿತ ನಿಲುವು ತೆಗೆದುಕೊಳ್ತಕ್ಕಂಥ ಮೂಲಕವಾಗಿ ಅಸಹಕಾರತೆಯನ್ನು ತೋರಿಸ್ತಕ್ಕಂಥ ಆಡಳಿತ ವ್ಯವಸ್ಥೆಯಲ್ಲಿ ಅವ್ರು ಹೇಳದೇ ಇರತಕ್ಕಂಥ ಕೆಲಸವನ್ನು ಮಾಡದೇ ಇರತಕ್ಕಂಥದ್ದು. ಅವ್ರು ಏನೇ ಹೇಳಿ, ಯಾವುದೇ ಆಡಳಿತ ಆಗಲಿ ಎಲ್ಲಾ ಇಲಾಖೆಗಳಲ್ಲಿ ಕೂಡ ಅಲ್ಲಿ ಅಸಹಕಾರವನ್ನು ಕೊಡಬೇಕು. ನೆಕ್ಸ್ಟ್ ಒಂದು ಭೂಗತ ಹೋರಾಟ, ಅನೇಕ ತರದ ಒಂದು ಶಸ್ತ್ರಾಸ್ತ್ರಗಳನ್ನ, ಗುಂಡು ಮದ್ದುಗಳ ಒಂದು ತರಬೇತಿ, ಲಾಠಿ ತರಬೇತಿಯನ್ನ, ಕುದುರೆ ಸವಾರಿಯನ್ನ, ಹೀಗೆ ಅಲ್ಲಿ ಮಾಡುವಂತ ಒಂದು ಪ್ರಕ್ರಿಯೆಯನ್ನು ನಾವಿಲ್ಲಿ ಕಾಣುವಂಥದ್ದು. ಸೊ ಹೀಗಾಗಿ
ಈ ಹೋರಾಟ ಎನ್ನುವಂಥದ್ದು ಏನಿದೆ ಇದು ಬಹಳಷ್ಟು ಮುಖ್ಯ ಎನ್ನುವಂಥದ್ದು. ಸೊ ಹೀಗಾಗಿ ನಿಮಗೆ ಸಾಮಾಜಿಕ ಚಳುವಳಿಗೆ ಒಂದು ಸ್ವತಂತ್ರ ಹೋರಾಟ, ಅಲ್ಲಿ ಬಹುಮುಖ್ಯವಾಗಿ ಆಂಟೋನಿ ಗ್ರಾಮ್ಸಿ ಅವರು ಹೋರಾಟದ ಕದನ, ಖಚಿತ ನಿಲುವು ತೆಗೆದುಕೊಳ್ಳುವಿಕೆ, ಭೂಗತ ಹೋರಾಟ, ಈ 3 ಅಂಶಗಳ ಮೇಲೆ ಇದು ಒಂದು ಸಾಮಾಜಿಕ ಚಳುವಳಿಯಾಗಿದೆ ಎನ್ನುವಂಥದ್ದನ್ನು ಇಲ್ಲಿ ಕೇಳ್ತಾರೆ. ಸೊ ಇಲ್ಲಿ ಬಹುಮುಖ್ಯವಾಗಿ ಸಾಮಾಜಿಕ ಚಳುವಳಿ ಅಂದ್ರೆ ಏನು, 2 ಅಂಕದ ಪ್ರಶ್ನೆ, ಮತ್ತು ಸಾಮಾಜಿಕ ಚಳುವಳಿಯ ಮೂಲಾಂಶಗಳನ್ನು ಹೆಸರಿಸಿ 2 ಅಂಕದ ಪ್ರಶ್ನೆ, ಸಾಮಾಜಿಕ ಚಳುವಳಿಯ ಮೂಲಾಂಶಗಳನ್ನು ವಿವರಿಸಿ ಅಂತಂದ್ರೆ ನೀವು ಇವು 3 ಬರೆದು ಅಲ್ಲಿ ಸಂಕ್ಷಿಪ್ತವಾಗಿರ್ತಕ್ಕಂಥ ಒಂದು ಉದಾಹರಣೆಯನ್ನ ಕೊಡಬೇಕು. ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ನಾವು ಚಳುವಳಿಯ ಪ್ರಕಾರಗಳ ಬಗ್ಗೆ ಮತ್ತೆ ವಿಷಯವನ್ನ ಚರ್ಚಿಸೋಣ. ಅಲ್ಲಿ ತನಕ ನೀವು ಈ ಅಂಶಗಳನ್ನ ಪಾಯಿಂಟ್ಸ್ ಮಾಡ್ಕೊಂಡು ಬಹಳ ನೀಟಾಗಿ ಓದುವಂತ ಬರೆಯುವಂತ ಒಂದು ಪ್ರಯತ್ನವನ್ನ ಮಾಡಬೇಕು.